ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಇಯರಲ್ಲಿ ಓದ್ತಾ ಇದ್ದೀರಾ ಬ್ಯಾಂಗ್ಳೂರು ಯೂನಿವರ್ಸಿಟಿ ಬಿ ಕಾಮ್ ಅಥವಾ ಬಿ ಬಿ ಎಗೆ ಒಂದು ಓದ್ತಾ ಇದ್ದೀರಾ ಫಸ್ಟ್ ಇಯರ್ ಬಿ ಕಾಮ್ ಅಥವಾ ಬಿ ಬಿ ಎ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಅವರಿಗೆ ಕಂಪ್ಯೂಟರ್ ಅಕೌಂಟಿಂಗ್ ವಿತ್ ಟ್ಯಾಲಿ ಪ್ರೈಮ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಇದೆ. ಸೊ ಈ ಒಂದು ಸಬ್ಜೆಕ್ಟಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ, ಯಾವ್ಯಾವ ಚಾಪ್ಟ್ರಲ್ಲಿ ಯಾವ್ಯಾವ ಕ್ವಶನ್ಸನ್ನ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗತ್ತೆ, ಚಾಪ್ಟರ್ ವೈಸು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗಾಗಿ ಈ ಒಂದು ಚಾಪ್ಟರ್ಸಲ್ಲಿ ಈ ಒಂದು ಸಬ್ಜೆಕ್ಟಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಹೇಳ್ಕೊಡ್ತೀನಿ, ಚಾಪ್ಟರ್ ವೈಸೇ ಕೊಡ್ತೀನಿ. ಅದರಲ್ಲೂ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕನ್ನು ನಾನು ಹೈಲೈಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ ಟಾಪಿಕ್ಸನ್ನು ನೀವು ಓದ್ಕೊಂಡ್ರೆ 100% ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಒಂದು ಸಬ್ಜೆಕ್ಟ್ನ ಯಾವ ಪ್ಯಾಟರ್ನಲ್ಲಿ ಕೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬಿ ಕಾಮ್ ಮತ್ತು ಬಿ ಬಿ ಎನಲ್ಲಿ ಯಾರೆಲ್ಲ ಓದ್ತಾ ಇದ್ದಾರೆ ಫಸ್ಟ್ ಇಯರಲ್ಲಿ ಅವರಿಗೋಸ್ಕರನೇ ಈ ವಿಡಿಯೋ ಇರ್ತಕ್ಕಂಥದ್ದು. ಸೊ ದಯವಿಟ್ಟು ತಪ್ಪದೆ ವಿಡಿಯೋನ ಫುಲ್ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಬನ್ನಿ ಯಾವ್ಯಾವ ಚಾಪ್ಟರ್ ಇದೆ ಏನು ಎತ್ತ ಅಂತ ನೋಡೋಣ. ಸಬ್ಜೆಕ್ಟ್ ನೇಮ್ ಬಂದು ಕಂಪ್ಯೂಟರ್ ಅಕೌಂಟಿಂಗ್ ವಿತ್ ಟ್ಯಾಲಿ ಪ್ರೈಮ್ ಅಂತ. ಸೊ ಕಂಪ್ಯೂಟರ್ ಅಕೌಂಟಿಂಗ್ ವಿತ್ ಟ್ಯಾಲಿ ಪ್ರೈಮ್. ಸೊ ಇಂಟ್ರೊಡಕ್ಷನ್ ಟು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ಸೊ ಇಂಟ್ರೊಡಕ್ಷನ್ ಟು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ನೋಡಿ, ಸೊ ನಿಮಗೆ ಈ ಒಂದು ಚಾಪ್ಟರ್ಸಲ್ಲಿ ಸೊ ನಿಮಗೆ ಎಷ್ಟು ಮಾರ್ಕ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂದರೆ 2 ಮಾರ್ಕ್ಸ್ಗೆ ಒಂದು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, 5 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, 10 ಮಾರ್ಕ್ಸ್ಗೆ ಒಂದು ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ಗೆ ಒಂದೊಂದು ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಯಾವ ಥರ 2 ಮಾರ್ಕ್ಸ್ ಈ ಚಾಪ್ಟರ್ಲಿ ಕೇಳ್ಬೋದು ಅಂತ ಹೇಳಿದ್ರೆ ನಾನು ಸಪ್ರೇಟ್ ಮಾಡಿದ್ದೀನಿ. 2 ಮಾರ್ಕ್ಸ್ ಕ್ವಶನ್ಸ್ ಏನು ಬರ್ಬೋದು, 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಕ್ವಶನ್ಸ್ ಯಾವುದೆಲ್ಲ ಬರ್ಬೋದು ಅಂತ. ಸೊ ಡಿಫೈನ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ಆರ್ ಮೆನ್ಷನ್ ಎನಿ 2 ಬೆನಿಫಿಟ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ 2 ಮಾರ್ಕ್ಸಲ್ಲಿ ಬೇಕಾದರೆ ಕೇಳ್ಬೋದು. ಲಿಸ್ಟ್ ಔಟ್ ಎನಿ 2 ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ನ ಕಾಂಪೋನೆಂಟ್ಸನ್ನು ಯಾವ್ದಾದ್ರು ಎರಡು ಬರೀರಿ ಅಂತ ಕೇಳ್ಬೋದು. ನೇಮ್ ಎನಿ 2 ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಟೂಲ್ಸ್ ಅಥವಾ ನೇಮ್ ಎನಿ 2 ಅಕೌಂಟಿಂಗ್ ಸಾಫ್ಟ್ವೇರ್ಸನ್ನು ಬರೀರಿ ಅಂತ ಬೇಕಾದ್ರೆ ಕ್ವಶನ್ಸಲ್ಲಿ ಕೇಳ್ಬೋದು. ಲಿಸ್ಟ್ ಔಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ 2 ಲಿಮಿಟೇಷನ್ಸನ್ನು ಕೇಳ್ಬೋದು. ಆ್ಯಂಡ್ ಗಿವ್ ದ ಮೀನಿಂಗ್ ಆಫ್ ಇ ಆರ್ ಪಿ ಸಿಸ್ಟಮ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಬೇಕಾದರೆ ಕೇಳ್ಬೋದು. ವಾಟ್ ಈಸ್ ದ ಮೀನಿಂಗ್ ಆಫ್ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಸಿಸ್ಟಮ್ ಅಂತ ಬೇಕಾದರೆ ಕೇಳ್ಬೋದು. ಇದು 2 ಮಾರ್ಕ್ಸ್ ಕ್ವಶನ್ಸಲ್ಲಿ. ಬಟ್ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಅಕ್ಯುರೇಟಾಗಿ ನಾವು ಯಾವುದನ್ನು ಕೇಳ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಯು ಕ್ಯಾನ್ ಗೋ ಫಾರ್ ಡೆಫಿನೇಷನ್ ಆಫ್ ಕಂಪ್ಯೂಟರ್ ಅಕೌಂಟಿಂಗ್ ಅಥವಾ ಎನಿ ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಸಿಸ್ಟಮನ್ನು ಯಾವುದಾದ್ರು ಅಕೌಂಟಿಂಗ್ ಸಿಸ್ಟಮ್ಸನ್ನು ಬರೀರಿ ಅಂತ ಬೇಕಾದರೆ ಕ್ವಶನ್ಸಲ್ಲಿ ಕೇಳ್ಬೋದು. ಸೊ ಇನ್ನೆಲ್ಲದೂ ಕೂಡ ಲಾಂಗ್ ಆನ್ಸರ್ಸಲ್ಲಿ ಇರುತ್ತೆ, ಅದನ್ನು ನೀವು ಅಲ್ಲಿ 2 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದು 2 ಮಾರ್ಕ್ಸ್ ಕ್ವಶನ್ಸು ಫಸ್ಟ್ ಚಾಪ್ಟರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿಗೆ ಬಂದಾಗ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸಿಗೆ ಬಂದರೆ ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಆ್ಯಂಡ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಇನ್ ಡೀಟೇಲ್ ಅಂತ ಕೇಳಿದರೆ, ಅಂದರೆ ಮ್ಯಾನ್ಯುಯಲ್ ಅಕೌಂಟ್ಗೂ ಮತ್ತು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ಗೆ ಏನು ಡಿಫ್ರೆನ್ಸ್ ಇದೆ ಬರೀರಿ ಅಂತ ಹೇಳಿದರೆ, ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಈ ಒಂದು ಕ್ವಶನ್ಸ್ ಏನಿದೆ ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನಿಮಗೆ ಸೆಕ್ಷನ್ ಬಿನಲ್ಲಿ ಬೇಕಾದರೂ ಕೇಳ್ಬೋದು, ಸೊ ಅಥವಾ ಸೆಕ್ಷನ್ ಸಿ ನಲ್ಲಿ ಬೇಕಾದರೂ ಕೇಳ್ಬೋದು. ಒನ್ ಆಫ್ ದಿ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ಬಿಟ್ಟರೆ ನೆಕ್ಸ್ಟ್ ಇದು ಲಾಸ್ಟ್ ಇಯರ್, ಹಾಗಾಗಿ ಲಾಸ್ಟ್ ಇಯರ್ ಕೂಡ ಮ್ಯಾನ್ಯುಯಲ್ ಅಕೌಂಟಿಂಗ್ ಮತ್ತು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಡಿಫ್ರೆನ್ಸ್ ಕೇಳಿದ್ದಾರೆ. ಸೊ ಹಾಗಾಗಿ ಅದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಬಿಟ್ಟರೆ ಡಿಸ್ಕಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಕೇಳಿದರೆ, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಬೆನಿಫಿಟ್ಸ್ ಅಥವಾ ಲಿಮಿಟೇಷನ್ ಆಫ್ ಅಕೌಂಟಿಂಗ್ ಸಾಫ್ಟ್ವೇರ್ ಏನಿದೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ನ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಏನಿದೆ, ಡಿಸ್ಅಡ್ವಾಂಟೇಜ್ ಏನಿದೆ ಅಂತ ಕೇಳ್ಬೋದು. ಇವೆರಡು ಕೂಡ ಸೆಕ್ಷನ್ ಸಿಗೆ ಕೇಳ್ತಕ್ಕಂಥದ್ದು, ಅಂದರೆ 10 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು. ಅಥವಾ ಇದನ್ನು ಸೆಕ್ಷನ್ ಬಿಗೂ ಕೂಡ ಕೇಳ್ಬೋದು, ಅವಾಗ ನೀವು ಕಡಿಮೆ ಆನ್ಸರ್ಸನ್ನು ಬರೀಬೇಕಾಗತ್ತೆ. ಆ್ಯಂಡ್ ವಾಟ್ ಆರ್ ದ ಫೀಚರ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಕೇಳಿದ್ರೆ ಅದು ಸೆಕ್ಷನ್ ಬಿಗೆ ಇರುತ್ತೆ, 5 ಮಾರ್ಕ್ಸಿಗೆ ಮಾತ್ರನೇ ಕೇಳ್ತಕ್ಕಂಥ ಕ್ವಶನ್ನು. ನೀಡ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಇನ್ ಮಾಡರ್ನ್ ಬಿಸ್ನೆಸ್ ಅಂತ ಸೆಕ್ಷನ್ ಬಿಗೆ ಕೇಳ್ಬೋದು. ನೀಡ್ ಅಥವಾ ಇಂಪಾರ್ಟೆಂಟ್ ಸೆಕ್ಷನ್ ಬಿನಲ್ಲಿ ಬೇಕಾದರೆ ಕೇಳ್ಬೋದು. ಸೊ ಇದು ಫಸ್ಟ್ ಯೂನಿಟಲ್ಲಿ ನಿಮಗೆ ಇಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಯಾಕಂದರೆ ನಿಮಗೆ ಈ ಒಂದು ಚಾಪ್ಟರ್ ಏನಿದೆ, ಒಂದು 2 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಒಂದು 5 ಮಾರ್ಕ್ಸ್ ಇರುತ್ತೆ, ಒಂದು 10 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಈ ಚಾಪ್ಟರ್ನ ಯಾರು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಕಂಪಲ್ಸರಿ ಈ ಚಾಪ್ಟರ್ನ ಫುಲ್ ಓದ್ಕೊಳ್ಳಿ. ಇದು ಫಸ್ಟ್ ಚಾಪ್ಟರ್ ಇರ್ತಕ್ಕಂಥದ್ದು. ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಬಂದು ಏನಪ್ಪಾ ಅಂತ ಹೇಳಿದ್ರೆ ಪೇರೋಲ್ ಅಕೌಂಟಿಂಗ್ ಯೂಸಿಂಗ್ ಎಕ್ಸೆಲ್ ಅಂತ ಕರಿತೀವಿ. ಸೊ ಈ ಒಂದು ಚಾಪ್ಟರ್ಲು ಕೂಡ ಅಷ್ಟೇ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ ಏನಪ್ಪಾ ಅಂದರೆ
2 ಮಾರ್ಕ್ಸಿಗೆ ಅಟ್ಲೀಸ್ಟ್ 2 ಕ್ವಶನ್ಸನ್ನು ನೀವು 2 ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡೋದು. ಹಾಗಾಗಿ 2+2+5 ಆಲ್ ಟೈಮರ್ಸ್ ನೀವು 2+2+5+5 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 2 ಕ್ವಶನ್ 5 ಮಾರ್ಕ್ಸಿಗೆ ಬರುತ್ತೆ, 2 ಕ್ವಶನ್ 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ 2 ಮಾರ್ಕ್ಸಿಗೆ ಯಾವುದೆಲ್ಲ ಕೇಳ್ಬೋದು ಅಂತ ಹೇಳಿದ್ರೆ, ಡಿಫೈನ್ ರೋಸ್ ಅಂಡ್ ಕಾಲಮ್ಸ್ ಇನ್ ಎಕ್ಸೆಲ್ ಅಂತ ಕೇಳ್ಬೋದು. ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕ್ವಶನ್ಸನ್ನು. ಸೊ ವಾಟ್ ಈಸ್ MS ಎಕ್ಸೆಲ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ಕೇಳಿದ್ರು, ಹಾಗಾಗಿ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಹೌ ಡು ಯು ಕ್ರಿಯೇಟ್ ಎ ನ್ಯೂ ವರ್ಕ್ ಬುಕ್ ಇನ್ ಎಕ್ಸೆಲ್ ಅಂತ ಬೇಕಾದ್ರೆ ಕೇಳ್ಬೋದು. ನೇಮ್ ಎನಿ ಟು ಫಾರ್ಮೆಟಿಂಗ್ ಫೀಚರ್ಸ್ ಇನ್ MS ಎಕ್ಸೆಲ್ ಅಂತ ಕೇಳ್ಬೋದು. ಆರ್ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಸೇವ್ ಅಂಡ್ ಸೇವ್ ಆಸ್, ಇದು ಲಾಸ್ಟ್ ಇಯರ್ ಈ ಕ್ವಶನ್ಸ್ ಅನ್ನ ಕೇಳಿದ್ರು. ಸೊ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಸೇವ್ ಮತ್ತೆ ಸೇವ್ ಆಸ್ ಇನ್ MS ಎಕ್ಸೆಲ್ ಅಲ್ಲಿ ಏನು ಡಿಫರೆನ್ಸ್ ಇದೆ. ಮೆನ್ಷನ್ 2 ಫಂಕ್ಷನ್ಸ್ ಯೂಸ್ಡ್ ಕೌಂಟಿಂಗ್ ವ್ಯಾಲ್ಯೂಸ್ ಇನ್ MS ಎಕ್ಸೆಲ್. ಡಿಫೈನ್ ಪೇರೋಲ್ ಅಕೌಂಟಿಂಗ್ ಈ ಸಲ ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ವಾಟ್ ಈಸ್ ಪರ್ಪಸ್ ಆಫ್ ಸಮ್ ಫಂಕ್ಷನ್ಸ್ ಇನ್ ಎಕ್ಸೆಲ್ ಅಂತ ಹೇಳ್ಬಿಟ್ಟು 2 ಮಾರ್ಕ್ಸಲ್ಲಿ ಕೇಳ್ಬೋದು. ಸೊ ಇದರಲ್ಲೇ ಯಾವ್ದಾದ್ರು 2 ಕ್ವಶನ್ಸ್ ಅನ್ನ ನಿಮಗೆ ಖಂಡಿತವಾಗ್ಲೂ ಕೇಳ್ತಾರೆ. ಇದು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಇರೋದು. ಅದೇ ತರ ನೀವು 5 ಮಾರ್ಕ್ಸ್ ಕ್ವಶನ್ಸಿಗೆ ಬಂದ್ರೆ ಅಥವಾ 10 ಮಾರ್ಕ್ಸ್ ಕ್ವಶನ್ಸ್ ಅಂತ ಬಂದ್ರೆ, ಸೊ ಇಲ್ಲಿ ಸುಮಾರು ಕ್ವಶನ್ಸ್ ಇದೆ. 5 ಮಾರ್ಕ್ಸ್ಗೂ ಅಪ್ಲಿಕಬಲ್ ಆಗುತ್ತೆ, 10 ಮಾರ್ಕ್ಸ್ಗೂ ಅಪ್ಲಿಕಬಲ್ ಆಗುತ್ತೆ. ಎಕ್ಸ್ಪ್ಲೈನ್ ಹೌ ಫಾರ್ಮ್ಯಾಟ್ ಟೆಕ್ಸ್ಟ್ ಇನ್ MS ಎಕ್ಸೆಲ್ ಇನ್ಕ್ಲೂಡಿಂಗ್ ಫಾಂಟ್ ಸೈಜ್, ಸ್ಟೈಲ್ ಅಂಡ್ ಕಲರ್ ನ ಯಾವ ತರ ನೀವು ಫಾರ್ಮ್ಯಾಟ್ ಟೆಕ್ಸ್ಟ್ ಅನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ ಅದನ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಅದು ಕೇಳಬಹುದು. ಅಂಡ್ ಕೀ ಕಾಂಪೋನೆಂಟ್ಸ್ ಆಫ್ ಪೇ ರೋಲ್ ಅಕೌಂಟಿಂಗ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾಡಬಹುದು. 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಅಲ್ಲಿ ಕೇಳಬಹುದು. ಸೊ ಎಕ್ಸ್ಪೆಕ್ಟ್ ಅಟ್ಲೀಸ್ಟ್ 5 ಮಾರ್ಕ್ಸ್ ಕೇಳಬಹುದು. ಅಂಡ್ ಡಿಸ್ಕಸ್ ದಿ ಅಪ್ಲಿಕೇಶನ್ ಬೇಸಿಸ್ ಫಂಕ್ಷನ್ ಸಮ್ ಎಫ್ ಕೌಂಟ್ ಇಫ್ ಮ್ಯಾಕ್ಸ್ ಮಿನಿಮಮ್ ಅವರೇಜ್ ವಿತ್ ಎಕ್ಸಾಂಪಲ್. ಇದು ಲಾಸ್ಟ್ ಇಯರ್ ಕೇಳೋದ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಇಯರ್ ಆಲ್ಸೋ ಈ ಒಂದು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ದ ಲಾಸ್ಟ್ ಕ್ವಶನ್ ಬಂದು ಈ ಚಾಪ್ಟರ್ ಅಲ್ಲಿ, ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಬೈ ಯೂಸಿಂಗ್ ಅಪ್ರೋಪ್ರಿಯೇಟ್ ಎಕ್ಸೆಲ್ ಫಂಕ್ಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಫಂಕ್ಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಗ್ರಾಸ್ ಸ್ಯಾಲರಿ ಅಂಡ್ ನೆಟ್ ಸ್ಯಾಲರಿ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಒಂದು ಪ್ರಾಬ್ಲಮ್ಸ್ ಅನ್ನ ಕೊಡ್ಬೋದು. ಅದು ಎಕ್ಸೆಲ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀರಾ ತೋರಿಸಿ ಅಂತ ಬೇಕಾದ್ರೆ ಕೇಳ್ಬೋದು 5 ಮಾರ್ಕ್ಸ್ಗೆ. ಸೊ ಎಕ್ಸ್ಪೆಕ್ಟ್ ಬಂದು ಇಂಟ್ರೊಡಕ್ಷನ್ ಟು ಟ್ಯಾಲಿ ಫ್ರೈಮ್ ಅಂತ ಇದೆ. ಸೊ ಈ ಚಾಪ್ಟರ್ ಅಲ್ಲಿ ನೀವು 2 ಮಾರ್ಕ್ಸ್ ಪ್ಲಸ್ 2 ಮಾರ್ಕ್ಸ್ ಪ್ಲಸ್ 5 ಮಾರ್ಕ್ಸ್ ಪ್ಲಸ್ 10 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. 10 ಮಾರ್ಕ್ಸ್ಗೂ ಬರುತ್ತೆ, 5 ಮಾರ್ಕ್ಸ್ಗೂ ಬರುತ್ತೆ, 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಬರುತ್ತೆ. ಸೊ ನೋಡಿ, ವಾಟ್ ಈಸ್ ಟ್ಯಾಲಿ ಅಂತ ಬೇಕಾದ್ರೆ ಕೇಳ್ಬೋದು ಕ್ವಶನ್ಸ್ ಅಲ್ಲಿ. 100% ಇದು ಇದೇ ಇರುತ್ತೆ. ವಾಟ್ ಯು ಮೀನ್ ಬೈ ಟ್ಯಾಲಿ ಅಥವಾ ಡಿಫೈನ್ ಟ್ಯಾಲಿ ಅಂತ ಕೇಳ್ತಾರೆ. ಅಥವಾ ಹೌ ಡು ಯು ಕ್ರಿಯೇಟ್ ನ್ಯೂ ಕಂಪನಿ, ಯಾವ ತರ ಹೊಸ ಕಂಪನಿ ಕ್ರಿಯೇಟ್ ಮಾಡ್ತೀರಾ ಟ್ಯಾಲಿ ಪ್ರೈಮ್ ಅಲ್ಲಿ, ಯಾವ ತರ ಕ್ರಿಯೇಟ್ ಮಾಡಬೇಕು ಅನ್ನೋದು. ಅಂಡ್ ನೇಮ್ ಎನಿ ಟು ಪ್ರೀ ಡಿಫೈನ್ ಲೆಡ್ಜರ್ ಇನ್ ಟ್ಯಾಲಿ. ದಿಸ್ ಇಸ್ ದ 100% ಕ್ವಶನ್ಸ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ ಬಂದಾಗ, ಟ್ಯಾಲಿ ಅಂತ ಬಂದಾಗ ಪ್ರೀ ಡಿಫೈನ್ಡ್ ಲೆಡ್ಜರ್ ಅನ್ನ ಮೆನ್ಷನ್ ಇರೋದು ಎರಡೇ. ನೇಮ್ 2 ಪ್ರೀ ಡಿಫೈನ್ಡ್ ಲೆಡ್ಜರ್ಸ್ ಅನ್ನ ಬರೀರಿ ಅಂತ ಕೇಳಿದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಮತ್ತೆ ಏನು ಕ್ಯಾಶ್ ಅಕೌಂಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಏನಿದೆ ಅವೆರಡು ಕೂಡ ಪ್ರೀ ಡಿಫೈನ್ಡ್ ಲೆಡ್ಜರ್. ಹಾಗಾಗಿ ಆ ಕ್ವಶನ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಅಂಡ್ ಮೀನಿಂಗ್ ಆಫ್ ಲೆಡ್ಜರ್ ಕೇಳ್ಬೋದು. ವಾಟ್ ಯು ಮೀನ್ ಬೈ ಲೆಡ್ಜರ್ ಇನ್ ಟ್ಯಾಲಿ ಅಂದ್ರೆ ಏನು. ಅಂಡ್ ಲಿಸ್ಟ್ ಔಟ್ ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಇನ್ ಟ್ಯಾಲಿ. ಲಿಸ್ಟ್ ಔಟ್ ಎನಿ 2 ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಅನ್ನ ಮೆನ್ಷನ್ಸ್ ಮಾಡಿ ಅಂತ ಕೇಳಿದರೆ, ಇದು ಸೆಕ್ಷನ್ ಸಿಗೆ ಬರುತ್ತೆ. ಹಾಗಾಗಿ ನೀವು ಅಲ್ಲಿ ಓದ್ಕೊಂಡ್ರೆ ನಿಮಗೆ 2 ಬರೀಬಹುದು. 28 ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಇದೆ, ಯಾವ್ದಾದ್ರು 2 ಬರೀಬೇಕಾಗುತ್ತೆ. ಅಂಡ್ ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಆಫ್ ಶಟ್ ಕಂಪನಿ ಇನ್ ಟ್ಯಾಲಿ ಫ್ರೈಮ್. ಏನು ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತೀರಾ ಟು ಡಿಆಕ್ಟಿವೇಟ್ ಕಂಪನಿ. ಶಟ್ ಕಂಪನಿ ಅಂದ್ರೆ ಡಿಆಕ್ಟಿವೇಟಿಂಗ್ ಕಂಪನಿ ಅಂತ. ಅಂಡ್ ಡಿಫೈನ್ ಗ್ರೂಪ್ ಇನ್ ಟ್ಯಾಲಿ. ವಾಟ್ ಯು ಮೀನ್ ಬೈ ಗ್ರೂಪ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಈ ಕ್ವಶನ್ಸ್ ಅನ್ನ ಬೇಕಾದ್ರೆ ಈ ಚಾಪ್ಟರ್ ಅಲ್ಲಿ ನೀವು ಕೇಳ್ಬೋದು. ಇದು ಸೆಕ್ಷನ್ಸ್ ಬಿ ನಲ್ಲಿ ಇರ್ತಕ್ಕಂಥ, ಸೆಕ್ಷನ್ ಎ ನಲ್ಲಿ 2 ಮಾರ್ಕ್ಸ್ ಕೇಳ್ತಕ್ಕಂಥ ಕ್ವಶನ್. ಅಂಡ್ ಇದರಲ್ಲಿ ನೋಡಿ, ಈ ಕ್ವಶನ್ಸ್ಗಳಲ್ಲಿ ನೀವು ಸೆಕ್ಷನ್ ಬಿ ನಲ್ಲಿ ಎನಿ 2 ಎಕ್ಸ್ಪೆಕ್ಟ್ ಮಾಡಲೇಬಹುದು. ಎಕ್ಸ್ಪ್ಲೈನ್ ದ ಸ್ಟೆಪ್ ಟು ಕ್ರಿಯೇಟ್ ಕಂಪನಿ. ದಿಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಹೌ ಡು ಯು ಕ್ರಿಯೇಟ್ ಕಂಪನಿ ಇನ್ ಟ್ಯಾಲಿ ಅಂತ ಕೇಳ್ತಾರೆ. ಅಥವಾ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕ್ರಿಯೇಷನ್ ಆಫ್ ಕಂಪನಿ ಇನ್ ಟ್ಯಾಲಿ ವಿತ್ ಇಮ್ಯಾಜಿನರಿ ಫಿಗರ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ ನೀವು ಕಂಪನಿ ಕ್ರಿಯೇಷನ್ ಪ್ರೋಸೆಸ್ ಅನ್ನ ಬರಿಬೇಕಾಗುತ್ತೆ. ಸೊ ಇದು ಇರ್ತಕ್ಕಂಥದ್ದು. ಅಂಡ್ ಹೌ ಟು ಇನ್ಸ್ಟಾಲ್ ಅಂಡ್ ಡೌನ್ಲೋಡ್ ಅಂಡ್ ಇನ್ಸ್ಟಾಲ್ ಟ್ಯಾಲಿ ಪ್ರೈಮ್ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸೊ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ತರ ಇನ್ಸ್ಟಾಲ್ ಮಾಡಬೇಕು, ಆ ಪ್ರೊಸೀಜರ್ಸ್ ಅನ್ನ ಬರೀರಿ ಅಂತ ಕೇಳ್ಬೋದು. ಅಂಡ್ ಹೌ ಟು ಕ್ರಿಯೇಟ್, ಆಲ್ಟರ್, ಡಿಲೀಟ್ ಆರ್ ಡಿಸ್ಪ್ಲೇ ಲೆಡ್ಜರ್ಸ್ ಇನ್ ಟ್ಯಾಲಿ ಪ್ರೈಮ್. ಯಾವ ತರ ನೀವು ಕ್ರಿಯೇಟ್ ಮಾಡಬೇಕು, ಆಲ್ಟರ್ ಮಾಡಬೇಕು, ಡಿಲೀಟ್ ಮಾಡಬೇಕು. ಲೆಡ್ಜರ್ ಬಗ್ಗೆ ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ಟ್ಯಾಲಿನಲ್ಲಿ ನೀವು ಕ್ರಿಯೇಟ್, ಆಲ್ಟರ್ ಅಂಡ್ ಡಿಸ್ಪ್ಲೇ ಮತ್ತೆ ಡಿಲೀಟ್ ಬಗ್ಗೆನೇ ಬರಿಬೇಕಾಗುತ್ತೆ. ಅದು ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಅದನ್ನ ಬಿಟ್ರೆ ಈ ಒಂದು ಕ್ವಶನ್, ಈ ಚಾಪ್ಟರ್ ಅಲ್ಲಿ ಪ್ರೀ ಡಿಫೈನ್ಡ್ ಗ್ರೂಪ್ಸ್
ನೋಡಿ, ಲೆಡ್ಜರ್ ಮತ್ತೆ ಗ್ರೂಪ್ ಅಕೌಂಟಿಂಗ್ ಇನ್ಫೋ ಕಂಪಲ್ಸರಿ ಕೇಳ್ತೇನೆ. ಪ್ರೀ ಡಿಫೈನ್ಡ್ ಗ್ರೂಪ್ಸ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕ್ವಶನ್ಸ್ ಅನ್ನ ಕೇಳ್ಬೋದು. 28 ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಇದೆ. ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಅನ್ನ ಮೀನಿಂಗ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದ್ರೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಏನೇನು ಇಂಪಾರ್ಟೆಂಟ್ ಹೇಳಿದೆ ಅದೆಲ್ಲದನ್ನು ಕೂಡ ಕಾನ್ಸೆಪ್ಟ್ ವೈಸ್ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಜಸ್ಟ್ ಇದು ಮೇನ್ ಯಾವ್ಯಾವ ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನ ಕವರ್ ಮಾಡೋದನ್ನ ಹೇಳ್ತಾ ಇರೋದಷ್ಟೇ. ದೆನ್ 4ನೇ ಚಾಪ್ಟರ್ ಬಂದು ಟ್ರಾನ್ಸಾಕ್ಷನ್ಸ್ ಅಂಡ್ ರಿಪೋರ್ಟ್ ಇನ್ ಟ್ಯಾಲಿ. ಸೊ ಇಲ್ಲೂ ಕೂಡ ಅಷ್ಟೇ ನಿಮ್ಗೇನ್ ಕೇಳ್ತಾರಪ್ಪ ಅಂದ್ರೆ ಟ್ರಾನ್ಸಾಕ್ಷನ್ ರಿಪೋರ್ಟ್ ಇನ್ ಟ್ಯಾಲಿನಲ್ಲಿ 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಅನ್ನ ಕೇಳ್ತಾರೆ. 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಅನ್ನ ಕೇಳ್ಬೋದು. ಪ್ಲಸ್ 5 ಮಾರ್ಕ್ಸ್ಗೆ 1 ಕ್ವಶನ್, ಮಿನಿಮಮ್ 1 ಕ್ವಶನ್ಸ್ ಇರುತ್ತೆ. ಪ್ಲಸ್ 10 ಮಾರ್ಕ್ಸಿಗೆ 1 ಕೇಳ್ಬೋದು. ಸಪೋಸ್ 10 ಮಾರ್ಕ್ಸಿಗೆ ಏನಾದರೂ ಕೇಳಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕ್ವಶನ್ಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ 5 ಮಾರ್ಕ್ಸ್ಗೆ ಇಲ್ಲಿ ಕೇಳ್ತಾರೆ. ಯಾಕಂದ್ರೆ 10 ಮಾರ್ಕ್ಸ್ ಅಲ್ಲಿ 2 ಕೇಳಕ್ ಹೋಗೋದು, 1 ಬರಿಬೇಕು. ಸೊ ಅಲ್ಲಿ 10 ಮಾರ್ಕ್ಸ್ ಅಲ್ಲಿ ಕೇಳಿಲ್ಲ ಅಂದ್ರೆ 5 ಮಾರ್ಕ್ಸಿಗೆ ಅಂತೂ ಬಂದೇ ಬರುತ್ತೆ. ಸೊ ಇದು ಸಿಂಪಲ್ ಆಗಿರ್ತಕ್ಕಂಥ ಈಸಿಯೆಸ್ಟ್ ಚಾಪ್ಟರ್ ಇರ್ತಕ್ಕಂಥದ್ದು. ವಾಟ್ ಯು ಮೀನ್ ಬೈ ವೋಚರ್ ಇನ್ ಟ್ಯಾಲಿ ಅಂತ ಕೇಳ್ಬೋದು. ದಿಸ್ 100% ಕ್ವಶನ್. ವಾಟ್ ಈಸ್ ವೋಚರ್ ಅಂತ ಬೇಕಾದ್ರೆ ಕೇಳ್ಬೋದು. ಲಿಸ್ಟ್ ಔಟ್ ಎನಿ 2 ಅಕೌಂಟಿಂಗ್ ವೋಚರ್ಸ್ ಅಂತ ಕೇಳ್ತಾರೆ. ಸೊ ಅದು ಲಾಸ್ಟ್ ಇಯರ್ ಕೇಳಿದ್ರು, ಯಾವ್ದಾದ್ರು 2 ಅಕೌಂಟಿಂಗ್ ವೋಚರ್ಸ್ ಅನ್ನ ಬರಿವಿ ಅಂತ ಬೇಕಾದ್ರೆ ಕೇಳ್ಬೋದು. ವಾಟ್ ಈಸ್ ಕಾಂಟ್ರಾ ವೋಚರ್? ವೆರಿ ವೆರಿ ಇಂಪಾರ್ಟೆಂಟ್. ಮೀನಿಂಗ್ ಆಫ್ ವೋಚರ್, ಕಾಂಟ್ರಾ ವೋಚರ್ಸ್ ಅಂದ್ರೆ ಏನು ಅಂತ ಕೇಳ್ಬೋದು. ಅಂಡ್ ಮೆನ್ಷನ್ ದಿ ಶಾರ್ಟ್ಕಟ್ ಕೀ ಆಫ್ ಓಪನ್ ಸೇಲ್ಸ್ ಇನ್ ವೋಚರ್ ಇನ್ ಟ್ಯಾಲಿ ಪ್ರೈಮಲ್ಲಿ ಯಾವ ತರ ಓಪನ್ ಮಾಡಬೇಕು ಮೆನ್ಷನ್ ಮಾಡಿ ಅಂತ. ವಾಟ್ ಈಸ್ ದ ಯೂಸ್ ಆಫ್ ಜರ್ನಲ್ ವೋಚರ್ ನ ಯೂಸಸ್ ಏನು? ವಾಟ್ ಆರ್ ಇನ್ವೆಂಟರಿ ವೋಚರ್ಸ್? ಗಿವ್ ಎಕ್ಸಾಂಪಲ್ಸ್. ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ವೆಂಟರಿ ವೋಚರ್ಸ್ ಅಂದ್ರೇನು, ಯಾವ್ದಾದ್ರು 2 ಎಕ್ಸಾಂಪಲ್ಸ್ ಅನ್ನ ಬರೀವಿ ಅಂತ ಕೇಳ್ಬೋದು. ನೇಮ್ ಎನಿ 2 ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಜನರೇಟೆಡ್ ಥ್ರೂ ಟ್ಯಾಲಿ ಫ್ರೈಮ್. ಟ್ಯಾಲಿ ಫ್ರೈಮ್ ಅಲ್ಲಿ ಯಾವುದೆಲ್ಲ ರಿಪೋರ್ಟ್ಸ್ ಅಥವಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಜನರೇಟ್ ಮಾಡಬಹುದು. ಸಿಂಪಲ್ ಆಗಿ 2 ತಿಳ್ಕೊಂಡಿರಿ, P&L ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಬರೆದ್ಬಿಟ್ರೆ ಸಾಕು. ಅಂಡ್ ವಾಟ್ ಇಸ್ ದ ಯೂಸ್ ಆಫ್ ಡೇ ಬುಕ್ ರಿಪೋರ್ಟೆಡ್ ಇನ್ ಟ್ಯಾಲಿ ಪ್ರೈಮ್ ಅಲ್ಲಿಂದ ಯೂಸ್ ಮಾಡೋದ್ರಿಂದ ಡೇ ಬುಕ್ ಏನ್ ಬರುತ್ತೆ ಅದರ ರಿಪೋರ್ಟ್ ನ ಯೂಸಸ್ ಏನು ಬರಿಬೇಕಾಗುತ್ತೆ. ಡೆಬಿಟ್ ನೋಟ್ ಮತ್ತೆ ಕ್ರೆಡಿಟ್ ನೋಟ್ ನ ಮೀನಿಂಗ್ ಅನ್ನ ಬರಿಬೇಕು. ಲಾಸ್ಟ್ ಇಯರ್ ಇದನ್ನ ಕೇಳಿರ್ತಕ್ಕಂಥ ಕ್ವಶನ್. ಇದು ಸೆಕ್ಷನ್ ಸಿ ಏನಲ್ಲಿ ಇರ್ತಕ್ಕಂಥ 2 ಮಾರ್ಕ್ಸ್ ರಿಲೇಟೆಡ್ ಕ್ವಶನ್. ಅಂಡ್ 10 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಬಂದ್ರೆ ನೋಡಿ, ಹೌ ಡು ಯು ಡಿಸ್ಪ್ಲೇ ಅಂಡ್ ಕಾನ್ಫಿಗರ್ ದ ಬ್ಯಾಲೆನ್ಸ್ ಶೀಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಕೌಂಟಿಂಗ್ ಇನ್ ಟ್ಯಾಲಿ ಫ್ರೈಮ್. ಅಂದ್ರೆ ಯಾವ ತರ ನೀವು ಡಿಸ್ಪ್ಲೇ ಮಾಡಬೇಕು ಅಥವಾ ಕಾನ್ಫಿಗರ್ ಮಾಡ್ತೀರಾ ಅಂದ್ರೆ F11 ಫೀಚರ್ಸ್ ಏನಿರುತ್ತೆ, ದಟ್ ಈಸ್ ಡಿಸ್ಪ್ಲೇ ಅಂಡ್ ಕಾನ್ಫಿಗರೇಷನ್ಸ್ ಅಂತ ಹೇಳಿದ್ರೆ F12 ಕಾನ್ಫಿಗರೇಷನ್ ಅಂಡ್ ಡಿಸ್ಪ್ಲೇ ಎರಡೂ ಕೂಡ ನೀವು ಅದ್ರ ಬರಿಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಗ್ಗೆ ಕಾನ್ಫಿಗರೇಷನ್, F12 ಕಾನ್ಫಿಗರೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅಂಡ್ ಎಕ್ಸ್ಪ್ಲೈನ್ ವೋಚರ್ಸ್ ಅವೈಲಬಲ್ ಇನ್ ಟ್ಯಾಲಿ. ವೆರಿ ವೆರಿ ಇಂಪಾರ್ಟೆಂಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ವೋಚರ್. ಸೊ ಈ ಒಂದು ಕ್ವಶನ್ಸ್ ಅನ್ನ ಖಂಡಿತವಾಗ್ಲೂ ಕೇಳ್ತಾರೆ, ತಪ್ಪದೆ ಓದ್ಕೊಳ್ಳಿ. ವೋಚರ್ಸ್ ಅಂತ ಬಂದಾಗ ಅಕೌಂಟಿಂಗ್ ಮತ್ತೆ ಇನ್ವೆಂಟರಿ ವೋಚರ್ಸ್ ಅನ್ನ ಬರಿಬೇಕಾಗುತ್ತೆ. ಅಂಡ್ ದಿಸ್ ಒನ್ ಈಸ್ ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಟೈಪ್ಸ್ ಆಫ್ ರಿಪೋರ್ಟ್. ಒಂದ್ ಪಕ್ಷ ನೀವು ಕ್ವಶನ್ ನಂಬರ್ 10 ಅನ್ನ ನೀವು ಓದ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಕೂಡ ಕ್ವಶನ್ ನಂಬರ್ 11 ಅಂಡ್ 12 ಏನಿದೆ, ಟೈಪ್ಸ್ ಆಫ್ ವೋಚರ್ಸ್ ಇನ್ ಟ್ಯಾಲಿ ಅಂಡ್ ಟೈಪ್ಸ್ ಆಫ್ ವೇರಿಯಸ್ ರಿಪೋರ್ಟ್ಸ್ ಅವೈಲೇಬಲ್ ಇನ್ ಟ್ಯಾಲಿ, ನೀವು ಎಕ್ಸ್ಪೆಕ್ಟ್ ಮಾಡಲೇಬಹುದು 10 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ. ಇವೆರಡು ಕೂಡ 10 ಮಾರ್ಕ್ಸ್ ಕ್ವಶನ್ಸ್. ಸೆಕ್ಷನ್ ಬಿ ನಲ್ಲಿ ಬೇಕಾದ್ರೆ ಕೇಳ್ಬೋದು. ಸೊ ಅದೇ ತರ ಒಂದು ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ ಅನ್ನ ಮಾಡಿ, ರೆಕಾರ್ಡ್ ದಿ ಟ್ರಾನ್ಸಾಕ್ಷನ್, ವೋಚರ್ ಎಂಟ್ರಿ ಟ್ರಾನ್ಸಾಕ್ಷನ್ಸ್ ಅನ್ನ ನೀವು ರೆಕಾರ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಲಾಸ್ಟ್ ಇಯರ್ ಕೂಡ ಈ ತರ ಕೊಡ್ಬೋದು ಅಂತ ಹೇಳಿದ್ರು, ಬಟ್ ಯಾವುದೇ ತರದ ಕ್ವಶನ್ಸ್ ಕೊಟ್ಟಿಲ್ಲ. ಮೇ ಬಿ ಕೊಡೋದು ಡೌಟು ಅಂತ ಅನ್ಸುತ್ತೆ. ಬಟ್ ಸೇಫರ್ ಸೈಡ್ಗೆ ನೀವೇನ್ ಮಾಡಿ ಅಂದ್ರೆ ಈ 2 ಕ್ವಶನ್ಸ್ ಅನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2 ಕ್ವಶನ್ಸ್ ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಈ 2 ಕ್ವಶನ್ಸ್ಗೆ ನೀವು ವೋಚರ್ ಎಂಟ್ರೀಸ್ ಅನ್ನ ಹೇಗೆ ರೆಕಾರ್ಡ್ ಮಾಡಬೇಕಾಗುತ್ತೆ ಅನ್ನೋದನ್ನ ನೀವು ರೆಕಾರ್ಡ್ ಮಾಡಿ. ಸಿಂಪಲ್ ಆಗಿ ನೀವೇನ್ ಮಾಡಿದ್ರೆ ಜರ್ನಲ್ ಎಂಟ್ರಿ ಪಾಸ್ ಮಾಡಿಕೊಂಡು ಯಾವ್ಯಾವ ಟ್ರಾನ್ಸಾಕ್ಷನ್ ಯಾವ್ಯಾವ ಗ್ರೂಪ್ ಅಲ್ಲಿ ಬರುತ್ತೆ, ಯಾವ ವೋಚರ್ಗೆ ಕಳಿಸ್ಬೇಕು ಅನ್ನೋದನ್ನ ನೀವು ರೆಕಾರ್ಡ್ ಮಾಡಬೇಕಾಗುತ್ತೆ. ಈ 2 ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಕೇಳಿದ್ರೆ ಇವೆರಡರಲ್ಲಿ ಯಾವ್ದನ್ನ ಒಂದ್ ಕೇಳ್ತಾರೆ. ಸೊ ನನ್ನ ಪ್ರಕಾರ ಈ ತರ ಇವೆರಡು ಕ್ವಶನ್ಸ್ ನ ಕೇಳಲ್ಲ, ಯಾಕಂದ್ರೆ ಇರೋದೇ 10 ಮಾರ್ಕ್ಸ್ ಅಲ್ಲಿ ಇರೋದ್ರೆ ಎಲ್ಲ ಥಿಯರಿ ಕ್ವಶನ್ಸ್ ಅನ್ನ ಕೇಳಬಹುದು ಅಂತ ಒಂದು ಐಡಿಯಾ. ಸೊ ಹಾಗಾಗಿ ನೀವು ಫಸ್ಟ್ ಚಾಪ್ಟರ್ ಅಂಡ್ 3rd ಚಾಪ್ಟರ್ 4th ಚಾಪ್ಟರ್ನ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಿ. ಲಾಸ್ಟ್ ಅಲ್ಲಿ ನೀವು ಪ್ರಯಾರಿಟಿ 2nd ಚಾಪ್ಟರ್ಗೆ ಕೊಡಿ ಅಂತ ನನ್ನ ಒಂದ್ ಕಡೆ ಸಜೆಷನ್. ಸೊ ಇವೆಲ್ಲದೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಹೈಲೈಟ್ ಮಾಡಿದ ಕ್ವಶನ್ಸ್ ಅನ್ನ ಕಂಪಲ್ಸರಿ ಓದ್ಕೊಳ್ಳಿ. ಅವೇ ಕ್ವಶನ್ಸ್ ನಿಮಗೆ ಸಿಗ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋ ದಯವಿಟ್ಟು ಶೇರ್ ಮಾಡಿ. ಎಲ್ಲ ಫಸ್ಟ್ ಇಯರ್ ಅಲ್ಲಿ ಯಾರೆಲ್ಲ ಓದ್ತಾ ಇರ್ತಾರೆ, ಯಾಕಂದ್ರೆ ಇದು ತುಂಬಾ ಕಷ್ಟ ಅಂತ ಅನ್ಕೊಂಡಿರ್ತಾರೆ. ಬಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಕರೆಕ್ಟಾಗಿ ಓದ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ, ತುಂಬಾ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. Thank you very much.